I'm asking ಒಂದು ಸೀರಿಯಸ್ ಕ್ವಶನ್ ಸರ್, ನಿಮ್ಮ ಒಂದು ಕೆರಿಯರ್ ಸಂಬಂಧಿಸಿದಂಗೆ ದಿಗಂತ್ ಅವ್ರನ್ನ ಆಡಿಯನ್ಸ್ ಹೇಗೆ ನೋಡೋಕೆ ಇಷ್ಟಪಡ್ತಾರೆ ಅಂತ ನೀವು ಯಾವತ್ತಾದ್ರು ಅನಲೈಸ್ ಮಾಡಿದ್ದೀರಾ? ಹೇಗೆ? ನಾನು ಆ ಥರ ಏನು ನಾನು ಆಡಿಯನ್ಸ್ಗೆ ಈಗ ನನ್ನ ಹಿಟ್ಟಾಗಿರೋ ಸಿನಿಮಾಗಳೆಲ್ಲ ಅದರಲ್ಲಿ ಕಾಮಿಡಿ ಜಾಸ್ತಿ ಇತ್ತು, ಲವರ್ ಬಾಯ್ ಕಾಣಿಸ್ಕೊಂಡಿದ್ದೆ. ಬಟ್ ಹಾಗೆ ಅದು ಅಂತ ನಾನು ಬರೀ ಅದೇ ಜಾನರ್ ಮಾಡ್ತಾ ಇರೋದಕ್ಕಾಗಲ್ಲ, ನನಗೂ ಏನಾದ್ರು ಬೇರೆದು ಮಾಡಬೇಕು. ಈ ಸಿನಿಮಾದಲ್ಲಿ ನಾನು ನನ್ನ ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬಂದು ಒಂದಷ್ಟು ಸೀನ್ಗಳನ್ನ ಡೈಲಾಗ್ಸ್ಗಳನ್ನೆಲ್ಲ ಹೇಳಿದ್ದೀನಿ. ಈ ಸಿನಿಮಾದಲ್ಲಿ ತುಂಬ ರಾ ಆಗಿತ್ತು, ರಗೆಡ್ ಆಗಿತ್ತು. ಅದು ಒಂದು ಟಾರ್ಚರ್ ಎಪಿಸೋಡ್ ಇದೆ ಇದರ ಸಿನಿಮಾದಲ್ಲಿ. ನನ್ನ ಡಾರ್ಕ್ ಸೆಲ್ಲಿಗೆ ಹಾಕ್ತಾರೆ, ಟಾರ್ಚರ್ ಕೊಡ್ತಾರೆ. ಅದೆಲ್ಲ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಟು ಶೂಟ್. ಹೆಂಗಿತ್ತು ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಧೂಳು, ಅಂದರೆ ಎಷ್ಟೋ ವರ್ಷದಿಂದ ಆ ರೂಮಿಗೆ ಯಾರು ಹೋಗಿಲ್ಲ ಅಂತ ಒಂದು ಲೊಕೇಶನ್. ಅದು ವಾಸನೆ, ವೆಂಟಿಲೇಷನ್ ಇಲ್ಲ, ಅಲ್ಲೆಲ್ಲ ಶೂಟ್ ಮಾಡಬೇಕಾಯ್ತು ನಾನು. ಅಂದರೆ ಅದು ನೆಲದ ಮೇಲೆ ಆ ಸೀನಲ್ಲಿ ಊಟ ಹಾಕ್ತಾರೆ, ಅದನ್ನ ತಿನ್ನಬೇಕು. ಈ ಥರದ್ದೆಲ್ಲ ಅವರು ಎಂಟೈರ್ ಕ್ರೂ ಎಲ್ಲ ಡಬಲ್ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾರೆ. ನನಗೆ ಮಾಸ್ಕ್ ಇಲ್ಲ, ಏನಿಲ್ಲ, ಶೂಟ್ ಮಾಡ್ಬೇಕಂಗೆ. ಸೊ ಇದೆಲ್ಲ ಕಷ್ಟ ಆಯಿತು, ಟಫ್ ಇತ್ತು, ಬಟ್ ಇಟ್ಸ್ ವರ್ತ್ ಇಟ್. ತುಂಬಾ ಇದೆ ಇಂಥದ್ದು. ನಂಗೆ ಆಕ್ಚುಲಿ ಅದೇ ಒಂದ್ ಸ್ವಲ್ಪ ಅವ್ರ ಜೊತೆ ಮೂವಿ ಮಾಡ್ಬೇಕು ಅನ್ಸಾಗ ನಂಗೆ ಏನ್ ಅನ್ಸುತ್ತೆ, ಹೋಗ್ಬಿಡ ಅವ್ರ ಬಾಯ್ ದಿಗಂತರ ಜೊತೆ ಆಕ್ಟ್ ಮಾಡ್ತೀನಿ ಅಂತ. ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಲುಕ್, ಇವ್ರು ಫುಲ್ ಬ್ಲಡ್ ಗಿಟ್ಟು, ಯಾವಾಗ ನೋಡಿದ್ರು ಸಿಟ್ಟು ಇದೆ. ನನ್ಗೆ ಯಾವಾಗ ಇವ್ರ ಜೊತೆ ರೊಮ್ಯಾನ್ಸ್ ಮಾಡಕ್ ಸಿಗುತ್ತೆ ಅಂತ ಅನ್ಕೊಳ್ತಿದ್ದೆ ನಾನು. ಸೊ ನಂದು ಇದೆ ಒಂದ್ ಸ್ವಲ್ಪ ಅಂದ್ರೆ ಈ ತರ ನಾನು ಫೈಟ್ ಗೀಟ್ ಮಾಡೋದಂತ ನಂದು ನಿಮ್ದು ಒಂದು ಅದ್ಭುತವಾಗಿದೆ. ಆ ಥರದ ಸೀನ್ ಅದು ಯಾವ್ದು ಕೇಳಕ್ಕಾಗಲ್ಲ, ಬಟ್ ಐ ಥಿಂಕ್ ವೆರಿ ಚಾಲೆಂಜಿಂಗ್ ಅಲ್ಲ ಅದು. ರೈಟ್, ಹೇಳ್ತಾರೆ. ಸೊ ಕೆಲವು ಇದಾವೆ ಲೈಕ್ ಮೂಮೆಂಟ್ಸ್ ಅಂತದ್ದು, ಯಾವ್ದೋ ನೋಡ್ಬಿಟ್ಟು ಒಂದ್ ಸ್ವಲ್ಪ ನೋವೇ ಆಗ್ಬೋದು ಆಡಿಯನ್ಸಿಗೂ ಕೂಡ. ಸೊ ಸ್ವಲ್ಪ ಚಾಲೆಂಜಿಂಗ್ ಇದೆ. ದಿಗಂತ್ ಅವ್ರನ್ನ ಅವ್ರಿಗೆ ನೀವು ಕೇಳಿದ ಉತ್ತರಕ್ಕೆ ಆಕ್ಚುಲಿ ನಾನು ಆನ್ಸರ್ ಮಾಡ್ತೀನಿ. ಆಸ್ ಅ ಆಡಿಯನ್ಸ್ ನಾನು ಅವ್ರನ್ನ ಆಸ್ ಅ ಲವರ್ ಬಾಯ್ ನೋಡೋಕೆ ಇಷ್ಟಪಡ್ತಿದ್ದೆ. ಬಿಕಾಸ್ ಗಾಡಿ ಪಡೆದಿರೋ ದಿಗಂತ್ ಅವರು ಭೂತ್ ಪೇಡ್ ಲೈಕ್ ಇಟ್ಸ್ ಅ ಕ್ರಶ್ ಆಯ್ತು ಆಲ್ ಟೈಮ್. ನಮ್ಮ ಇಡೀ ಕರ್ನಾಟಕದ್ದು ಸ್ಪೆಷಲಿ ವುಮೆನ್ಸ್ ಕ್ರಶ್ ಅದನ್ನ ನೋಡೋಕೆ ತುಂಬಾ ಇಷ್ಟಪಡ್ತೀವಿ. ಬಟ್ ಆಸ್ ಅನ್ ಆರ್ಟಿಸ್ಟ್ ಹೇಳ್ಬೇಕು ಅಂದ್ರೆ ನಮಗೆ ಗ್ರೋತ್ ಆಗೋದು ಯಾವಾಗ ಅಂದ್ರೆ ನಾವು ಮಾಡಿದ ಪಾತ್ರದ್ದು ಒಂದು ಸ್ಟೈಲ್ ನಾವು ಸೆಟ್ ಮಾಡ್ಕೊಂಡಿರ್ತೀವಿ, ಅದನ್ನ ಬ್ರೇಕ್ ಮಾಡಿ ಇನ್ನೊಂದು ಅಪೋಸಿಟ್ ತೀರಾ ಎಕ್ಸ್ಟ್ರೀಮ್ ನಾವು ಅದನ್ನ ಅಟೆಂಪ್ಟ್ ಮಾಡಿಬಿಟ್ಟು ಅದರಲ್ಲಿ ನಾವು ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೀವಲ್ವಾ. ಆಸ್ ಅ ಆರ್ಟಿಸ್ಟ್ ನಮಗೆ ಅನ್ಸುತ್ತೆ ಓಕೆ ನಾವೇನಾದ್ರು ಡಿಫ್ರೆಂಟ್ ಮಾಡಿದ್ದೀವಿ ಅಂತ. ಅದು ನನಗೆ ದಿಗಂತ್ ಅವ್ರ ಜೊತೆ ಮಾಡುವಂಥ ಅವಕಾಶ ಸಿಕ್ಕಿದ್ದಕ್ಕೆ ಅಂತ ಒಂದು ಫಿಲ್ಮಲ್ಲಿ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದಟ್. ಆ್ಯಂಡ್ ನನಗೂ ಕೂಡ ಸೋನಾ ಅಂತ ಪಾತ್ರ ನಾನು ಕೂಡ ಮಾಡಿರ್ಲಿಲ್ಲ. ಇಲ್ಲಿ ಒಂದು ಟೀಸರ್ ಇಲ್ಲ ಟ್ರೇಲರ್ಲಿ ಎಸ್ಟಾಬ್ಲಿಷ್ ಆದ ಹಾಗೆ ಅವ್ರದ್ದೊಂದು ಡೈಲಾಗ್ ಬರುತ್ತೆ, ಬರೀ ಡ್ಯಾನ್ಸ್ನಾಗ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ಆ್ಯಕ್ಟಿಂಗು ಚೆನ್ನಾಗೇ ಮಾಡ್ತೀಯಾ ಅಂತ. ಸೊ ಅಲ್ಲೇ ಒಂದು ಕಡೆ ಹಿಂಗೆ ಸಿಗುತ್ತೆ ನನ್ನ ಪಾತ್ರದ ಬಗ್ಗೆ ಏನು ಅಂತ. ಬಾಯ್ಬಿಟ್ಟು ನಾನು ಕೇಳೋಕ್ಕಾಗಲ್ಲ ಅದು ನಿಮಗೆ ಬಿಟ್ಟಿರೋದು, ನೀನು ಅನ್ಕೊಳ್ತೀರ ಅಂತ. ಬಟ್ ದರ್ ಇಸ್ ಅ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ನಾನು ತುಂಬ ಕಲಿಬೇಕಾಯಿತು ಈ ಪಾತ್ರ ಮಾಡ್ತಿರ್ಬೇಕಿದ್ರೆ. ಡ್ಯಾನ್ಸ್ ವಿಷಯದಲ್ಲೇ ಆಗಿರ್ಬೋದು ಅಥವಾ ಈ ಒಂದು ಹುಡುಗಿದು ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ತುಂಬ ಕಲಿಯೋಕೆ ಸಿಗ್ಬೋದು. ಅಂಡ್ ಅದೇ ಇದಕ್ಕೊಂದು ಪೂರಕವಾದ ಪ್ರಶ್ನೆ ಅಂತ ಯಾವಾಗಲೇ ಕೇಳಿದಂಗೆ, ದಿಗಂತ್ ಅವ್ರನ್ನ ಆಡಿಯನ್ಸು ಹೇಳಿದಂಗೆ ಫಸ್ಟ್ ಲವರ್ ಬಾಯ್ ಪಾತ್ರಗೆ ಇಷ್ಟಪಟ್ಟಿದ್ರು. ಈಗ ಅವ್ರು ಚೇಂಜ್ ಸ್ವಲ್ಪ ಕಾಣಿಸ್ತಾ ಇದೆ. ಕಂಪ್ಲೀಟ್ ಸಿನಿಮಾಗಳು ಎಕ್ಸ್ಪೆರಿಮೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಲಾಸ್ಟ್ ಬ್ಯಾಚುಲರ್ ಪಾರ್ಟಿನಲ್ಲಿ ಸಹ ಕಾಮಿಡಿ ಜೊತೆಗೆ ಬೇರೆ ಥರ ಒಂದು ಪಾತ್ರ ಹೋಯಿತು. ಅದ್ರ ಜೊತೆಗೆ ಮುಂಚೆ ಇದ್ದಂತಹ ಸೋಂಬೇರಿ ದಿಗಂತ್ ಕಾಣಿಸ್ತಾ ಇದೆ. ಅದನ್ನ ಜನ ಮಿಸ್ ಮಾಡ್ಕೊಂತ ಇದ್ದಾರೆ ಅಂತ ಅನಿಸ್ತಾ ಇದೆ. ಹೌದು, ಅದು ಅಂದ್ರೆ ಭಟ್ರೆ ಕಂಟಿನ್ಯೂಸ್ 3-4 ಸಿನಿಮಾದಲ್ಲಿ ಸೋಂಬೇರಿ. ಅಂದ್ರೆ ಪಂಚರಂಗಿ ಸಿನಿಮಾದಲ್ಲಿ ಅವನು ಸ್ವಲ್ಪ ಲೇಜಿ ಆಗಿರ್ತಾನೆ, ಅವನಿಗೆ ಅದೇನೋ ಒಂದು ಇದು ಇರುತ್ತೆ, ಅವನಿಗೆ ಒಂಥರ ಅದೇನೋ ಕಾಯಿಲೆ, ಅದು ಅದರಲ್ಲೇ ನಿದ್ದೆ ಬರ್ತಾ ಇರುತ್ತೆ ಆ ಥರ. ಸೊ ಅದು ಪಂಚರಂಗಿ ನಾವು ಭಟ್ರೆ ಮಾತಾಡ್ತಾ ಇದ್ವಿ, ಪಂಚರಂಗಿ 2 ಮಾಡೋಣ ಭಟ್ರೆ ಅಂತ ಹೇಳಿದೆ. ಸೊ ಅವರು ಕತೆ ರೆಡಿ ಇದೆ ಕಣ ಮಾಡೋಣ ಅಂತ ಹೇಳಿದ್ದಾರೆ, ನೋಡೋಣ. ಅದಾದ್ರೆ ಮತ್ತೆ ಬರ್ಬೋದು. ಸೋಂಬೇರಿ ಪಾರಿಜಾತ, ಆಮೇಲೆ ಲೈಫ್ ಇಷ್ಟೇ, ಇನ್ನೊಂದು ಸಿನಿಮಾ ಇದೆ ಮನಸಾರೆ, ಅದ್ರಲ್ಲೂ ಕಂಟಿನ್ಯೂಸ್ ಒಂದು ಸೋಂಬೇರಿ ದಿಗಂತ್ ಅವರೇ ಅಂತ ಅದನ್ನ ನಾವೆಲ್ಲ ಅದೊಂದು ಲೇಡ್ ಬ್ಯಾಕ್ ಆಟಿಟ್ಯೂಡ್, ಆ ಥರದ್ದು ಡೈಲಾಗ್ ಡೆಲಿವರಿನೂ ಅದೇ ಥರ ಇತ್ತು. ಆ ಥರ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಮಾಡೋಣ. ಏನೋ ಪಂಚರಂಗಿ 2 ಅಂಡ್ ಇದರಲ್ಲಿ ಇದ್ರ ಜೊತೆಗೆ ಹೇಳಿದ್ರೆ ರೊಮ್ಯಾನ್ಸ್ ಎಲ್ಲ ಕಮ್ಮಿ ಇದೆ ಸಿನಿಮಾದಲ್ಲಿ, ಲವ್ ಸಬ್ಜೆಕ್ಟ್ ಸ್ವಲ್ಪ ಕಮ್ಮಿ ಇದೆ. ಎಷ್ಟು ಬೇಕೋ ಅಷ್ಟೇ ಪ್ರಪೋರ್ಷನ್ ಇದೆ, ಆದರೆ ತೀರಾ ಅದನ್ನೇ ತೋರ್ಸಕ್ಕೆ ಹೋಗಿಲ್ಲ. ಆ್ಯಂಡ್ ಕೆಲವು ಎಲಿಮೆಂಟ್ಸ್ ಇದೆ, ಸುಮಾರಷ್ಟು ಎಲಿಮೆಂಟ್ಸ್ ಇದಾವೆ ಅದರಲ್ಲಿ. ರೊಮ್ಯಾನ್ಸ್ ಇದೆ. ಆ್ಯಂಡ್ ಆ ಸಾಂಗ್ ನೋಡಿದ್ರೆ ಸಿಹಿ ಜೀನಮಳೆ ಅಂತ ರಿಲೀಸ್ ಆಗಿದೆ. ಸೊ ಅದರಲ್ಲೂ ನನ್ನ ರೊಮ್ಯಾನ್ಸ್ ಪೋರ್ಷನ್ನೇ ಇದೆ. ಸೊ ದಟ್ ಈಸ್ ವೇರ್ ಐ ಗಾಟ್ ಇನ್ ಓಕೆ ಇದೆ ಅವಕಾಶ ಇದೆ ಅಂತ ಅಲ್ಲಿ ಗೊತ್ತಾಗಿರೋದು ನನಗೆ ದಟ್ ವಿ ಕ್ಯಾನ್ ರೊಮ್ಯಾನ್ಸ್ ಅಂತ. ಆ್ಯಂಡ್ ಮುಂದೆ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಕೂಡ. ಸೊ ಇನ್ನಷ್ಟು ರಿವೀಲ್ ಮಾಡ್ಕೊಡ್ತೀರಾ ಹೀಗೆ ಕ್ವಶನ್ ಕೇಳಿ ಅಂತ ನನಗೆ